ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಸೈನ್ಸ್ಗೆ ಸಂಬಂಧಪಟ್ಟ 100 ಅತಿ ಮುಖ್ಯ ಪ್ರಶ್ನೆಗಳನ್ನು ಈ PDF ನಾವು ನೋಡಬಹುದಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು 100 ಇದೆ ಇದರಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್, ನೇಮ್ ದ ಫಾಲೋವಿಂಗ್. ಈ ಕಡೆ ಕ್ವೆಶನ್ಸ್ ಇದೆ, ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ಆನ್ಸರ್ಸ್ ಇದೆ. ಲಿಕ್ವಿಡ್ ಮೆಟಲ್ ಎಟ್ ರೂಮ್ ಟೆಂಪ್ರೇಚರ್, ಮರ್ಕ್ಯೂರಿ. ನೆಕ್ಸ್ಟು, ನೇಮ್ ದ ಲಿಕ್ವಿಡ್ ನಾನ್ ಮೆಟಲ್ ಎಟ್ ರೂಮ್ ಟೆಂಪ್ರೇಚರ್, ಬ್ರೋಮಿನ್. ಸಾಫ್ಟ್ ಮೆಟಲ್ ದಟ್ ಕ್ಯಾನ್ ಬಿ ಕಟ್ ವಿತ್ ಎ ನೈಫ್, ಸೋಡಿಯಂ. ಇದೇ ಥರ ಇಲ್ಲಿ ಇದು 1 ಮಾರ್ಕ್ಸ್ ಕ್ವೆಶನ್ಸು. ಆ ಥರ ಹೋದ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ನೀವು. ನೆಕ್ಸ್ಟ್, ಎರಡನೇ ಕ್ವೆಶನ್, ವಾಟ್ ಈಸ್ ಸೋಲಾರ್ ಸೆಲ್? ಲಿಸ್ಟ್ ಔಟ್ ದ ಅಪ್ಲಿಕೇಶನ್ಸ್ ಆ್ಯಂಡ್ ಲಿಮಿಟೇಷನ್ ಆಫ್ ದ ಸೋಲಾರ್ ಸೆಲ್. Solar cell, it is a device that converts solar energy into electrical energy. Application of solar cell, artificial satellites. ಇದೇ ಥರ ಕೊಟ್ಟಿದ್ದಾರೆ ಆನ್ಸರ್ಸು, ಮತ್ತು ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಈಸಿ ಇದೆ. ನಮ್ಮ SRI ಕನ್ನಡ ಟ್ಯುಟೋರಿಯಲ್ ಚಾನಲ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್. ಇದು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ವಿತ್ ಆನ್ಸರ್ಸ್ ಇದೆ. ಇದನ್ನು ಬೇಕಂದರೆ ಪ್ರಿಂಟ್ಔಟ್ ತೊಗೊಳ್ಳಿ. ಇದನ್ನು ನೋಡ್ತಾ ಇರ್ಬೋದು. ಎಲೆಕ್ಟ್ರಿಕ್ ಮೋಟಾರ್, ಎಲೆಕ್ಟ್ರಿಕ್ ಜನರೇಟರ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಇದು ನೋಡ್ತಾ ಇರ್ಬೋದು. ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಾ ಇದ್ದೀನಿ, ನೀವು ಬೇಕಾದ್ರೆ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡ್ತೀನಿ ಕಮೆಂಟಲ್ಲಿ. ನೋಡಿ ಡಯಾಗ್ರಾಮ್ಸು, ಹ್ಯೂಮನ್ ಬ್ರೈನ್, ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ, ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಹ್ಯೂಮನ್ ಆರ್ಟ್ ಎಲ್ಲ ಇದರಲ್ಲಿದೆ. ಪಾಸಿಂಗ್ ಪ್ಯಾಕೇಜ್ ಪಕ್ಕಾ 50 ಮಾರ್ಕ್ಸ್ ಇದೆ ಇದರಲ್ಲಿ, ಇಂಗ್ಲೀಷ್ ಮೀಡಿಯಮವ್ರಿಗೆ. ದಯವಿಟ್ಟು ಚೆನ್ನಾಗಿ ಕೇಳ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಮವರು. ನೆಕ್ಸ್ಟು ನಾನು ಕನ್ನಡ ಮೀಡಿಯಮ್ಗೂ ಬಿಡ್ತೀನಿ. ನಮ್ಮ ಚಾನಲ್ ಆಲ್ಮೋಸ್ಟ್ 90% ವಿತೌಟ್ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೂ ಒಂದು ಪ್ರೋತ್ಸಾಹ ದೊರೆಯುತ್ತೆ. ವ್ಯೂಸು, ಕಮೆಂಟ್ಸು, ಸಬ್ಸ್ಕ್ರೈಬ್ಸ್ ಬಂದರೆ ನನಗೂ ಒಂದು ರೀತಿ ಒಂದು ಪ್ರೋತ್ಸಾಹ ದೊರೆಯುತ್ತೆ. ನಾನು ಹೆಚ್ಚು ವೀಡಿಯೋ ಮಾಡ್ಬೋದು ಮುಂದೆ. ಸೊ ಅದಕ್ಕಾಗಿ 10th ಅವ್ರು ಏನು ನೋಡ್ತಾ ಇದ್ದೀರಾ, ಮುಂದೆ ಫಸ್ಟ್ PUC ಬರ್ತೀರಾ, ಸೆಕೆಂಡ್ PUC, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ನಾವು ಕೊಡ್ತಾ ಇರ್ತೀವಿ ನಮ್ಮ ಈ ಚಾನಲಲ್ಲಿ. +100 ಕ್ವೆಶನ್ಸ್ ಇದೆ. ಇಷ್ಟನ್ನು ಮಾತ್ರ ಕರೆಕ್ಟಾಗಿ ಓದ್ಕೊಳ್ಳಿ, ಯಾರಿಗೆ ಪಾಸ್ ಆಗಬೇಕನ್ನೋರು. ಇಂಪಾರ್ಟೆಂಟ್ ಕೀವರ್ಡ್ಸ್ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ. ಕೀವರ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ
ಇದು ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಆಫ್ ಆ್ಯನ್ ಎಲೆಕ್ಟ್ರಿಸಿಟಿ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡ್ತಾ ಇರ್ಬೋದು, ವೋಲ್ಟೋಮೀಟರ್ ಅಂದರೆ ಆ್ಯನ್ ಇನ್ಸ್ಟ್ರೂಮೆಂಟ್ ಯೂಸ್ ಇಟ್ ಟು ಮೆಜರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ಎ ಸರ್ಕ್ಯೂಟ್. ಎಲ್ಲ ಈಸಿಯಾಗಿದೆ, ಕ್ಲೀನಾಗಿ ಕೊಟ್ಟವ್ರೆ, ಸುಲಭವಾಗಿ ನೀವು ಅದು ಇದು ಮಾಡ್ಕೋಬೋದು. ಸೊ ಕರೆಕ್ಟಾಗಿ ನೋಡಿ ವೀಡಿಯೋನ, ಸಬ್ಸ್ಕ್ರೈಬ್ ಆಗ್ತಾಯಿರಿ. ಇವತ್ತು ನಾಳೆ ದಿನ ವೀಡಿಯೋಗಳು ಬಿಡ್ತಾನೆ ಇರ್ತೀವಿ. ಇದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ 3 ಇನ್ಕ್ಲೂಡ್ ಆಗಿದೆ. ಏನೇ ಡೌಟ್ ಇದ್ದರೂ ಏನಿದ್ರು ಕಮೆಂಟ್ ಮಾಡಿ. ನೋಡ್ತಾ ಹೋಗಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋ. ನನಗೆ ಎಕ್ಸ್ಪ್ಲೇನ್ ಡಬಲ್ ಸರ್ಕ್ಯುಲೇಷನ್, how are fat digested in our body, where does this process take place, list out the different strategies plants used for exertion, give reasons, questions. ಎಲ್ಲ ರೀತಿ ಒಂದು ಕ್ವೆಶನ್ ಕೇಳ್ಬೋದು. ನೋಡ್ತಾ ಇರ್ಬೋದು, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ವೆಶನ್ಸ್ ವಿತ್ ಆನ್ಸರ್ಸ್ ಐತೆ ನೋಡಿ. ಇಲ್ಲಿ ಅಮೀಬಾದು ಪ್ರೊಸೆಸ್ ಕೊಟ್ಟವ್ರು, ಇಲ್ಲಿ ಯಾವ ಥರದ್ದು ಆಹಾರನ ಜೀರ್ಣ ಮಾಡ್ಕೊಳ್ಳುತ್ತೆ. ಕನ್ನಡದಲ್ಲೂ ಬಿಡ್ತೀನಿ ನೆಕ್ಸ್ಟ್ ವಿಡಿಯೋನ. ಇದು ಡಿಫ್ರೆಂಟ್ ಬಿಟ್ವೀನ್ ಕ್ವೆಶನ್ಸು, ಸ್ವಲ್ಪ ಕ್ಲಾರಿಟಿ ಹೋಗಿದೆ. ನೀವು ಕರೆಕ್ಟಾಗಿ ಅದು ಇದ್ಕೊಂಡು ನೋಡಿ. ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಇಲ್ಲಿ 360 ಅಥವಾ 440 ಅಥವಾ 720 ಇಕ್ಕೊಂಡು ನೋಡಿ, ಕರೆಕ್ಟಾಗಿ ಬರುತ್ತೆ ನಿಮಗೆ. ಸ್ವಲ್ಪ ಅದು ಹೋಗಿದೆ, ಇಲ್ಲಿ ಕ್ಲಾರಿಟಿ ಇಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಕನ್ನಡಕ್ಕೆ ಸಂಬಂಧ ಬಿಡ್ತೀನಿ. ಸೊ ಸಬ್ಸ್ಕ್ರೈಬ್ ಹಾಕ್ಕೊಂಡು ಶೇರ್ ಮಾಡ್ತಾಯಿರಿ. ಥ್ಯಾಂಕ್ಸ್.